ಈ ಪ್ರಕರಣದಲ್ಲಿ ಒಬ್ಬೊಬ್ಬರ ಹಿಸ್ಟ್ರಿಯನ್ನ ಕೆದಕ್ತಾ ಹೋದ್ರೆ ಇದೀಗ ನಾಗರಾಜು ಅಲಿಯಾಸ್ ನಾಗು ಯಾರು ಈತನಿಗೂ ದರ್ಶನ್ಗೂ ಹೇಗೆ ಸಂಬಂಧ, ಏನ್ ಕೆಲಸ ಮಾಡ್ಕೊಂಡಿದ್ದ ನೋಡ್ತಾ ಹೋಗೋಣ. ಕಂಪೆಯನ್ನ ಹುಂಡಿಯಲ್ಲಿರೋ ದರ್ಶನ್ ತೋಟದ ಮನೆಯನ್ನ ಒಂದು ನಿರ್ವಹಣೆ ಮಾಡೋ ಕೆಲಸದಲ್ಲಿ ಈತ ಮುಂದಿದ್ದ. ಇತ್ತೀಚೆಗೆ ಕಾಂಗ್ರೆಸ್ನಲ್ಲಿ ಕೂಡ ಸಕ್ರಿಯನಾಗಿದ್ದ. 41 ವರ್ಷ ನಾಗರಾಜ್ ಅಂತ ಈತನ ಹೆಸರು. ತೋಟದ ಮನೆಯ ನಿರ್ವಹಣೆಯ ಕೆಲಸವನ್ನ ಅಂದ್ರೆ ಮ್ಯಾನೇಜರ್ ರೀತಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದ ಮತ್ತು ಟಿಕೆಟ್ ಪಡಿಬೇಕು, ದರ್ಶನ್ ಅವರ ಸಹಾಯ ಸಿಗುತ್ತೆ ಅಂತ ಕೂಡ ನಿರೀಕ್ಷೆಯಲ್ಲಿದ್ದಂತೆ. ಬಟ್ ಆತ ಕೂಡ ಅಂದ್ಕೊಂಡಿರ್ಲಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ನಾನು ಅಂದ್ರೆ ಇಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಬಿ ಹಿಂದೆ ಹೋಗ್ತೀನಿ, ಅದು ಕೂಡ ದರ್ಶನ್ ಅವ್ರ ಜೊತೆನೇ ಸೇರ್ಕೊಂಡು ಹೋಗ್ತೀನಿ ಅಂತ. ಮೂಲತಃ ಮೈಸೂರು ನಗರದ ಟಿಕೆ ಲೇಔಟ್ನ ನಿವಾಸಿ ಈತ ನಾಗರಾಜ್. ಮೈಸೂರಿನವ್ರನ್ನೇ ಈ ನಾಗರಾಜ್ ಕೂಡ ಮುಂಚೆ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಆ ನಂತರ ಸ್ನೇಹಿತರ ಮುಖಾಂತರ ದರ್ಶನ್ ಅವರ ಆಪ್ತ ವಲಯಕ್ಕೆ ಎಂಟ್ರಿ ಕೊಡ್ತಾರೆ. ಆಮೇಲೆ ದರ್ಶನ್ ಅವರ ಊಟ ತಿಂಡಿ ವಾಸ್ತವ್ಯ ಪ್ರವಾಸ ಅಂದ್ರೆ ಬೆಂಗಳೂರಿನಿಂದ ಮೈಸೂರಿಗೆ ಹೋದ ಸಂದರ್ಭದಲ್ಲಿ ಮೋಜು ಮಸ್ತಿ ವೈಯಕ್ತಿಕ ವಿಚಾರಗಳೆಲ್ಲವನ್ನ ಈತನ ಹ್ಯಾಂಡಲ್ ಮಾಡ್ತಿದ್ದ. ಊಟ ತಿಂಡಿ ವ್ಯವಸ್ಥೆ ಎಲ್ಲವನ್ನ ಕೂಡ ನಾಗರಾಜ್ಗಾಗಿ ಮೈಸೂರಲ್ಲಿ ಬಾರ್ ಇಟ್ಕೊಟ್ಟಿದ್ರಂತೆ ದರ್ಶನ್. ವ್ಯವಹಾರ ಕೈ ಹಿಡಿಯದ ಹಿನ್ನೆಲೆ ದರ್ಶನ್ ಜೊತೆಗೆ ಓಡಾಡ್ಕೊಂಡಿರೋಕೆ ಪ್ರಯತ್ನ ಕೂಡ ಪಟ್ಟಿದ್ದಾರೆ. ಮುಂಚೆ ಪೆಟ್ರೋಲ್ ಬಂಕಲ್ಲಿದ್ದ, ಅದಾದ್ಮೇಲೆ ಫ್ರೆಂಡ್ಸ್ ಜೊತೆಗೆ ಒಂದು ಇವ್ರ ಕಾಂಟ್ಯಾಕ್ಟ್ ಅನ್ನ ತಗೊಂಡು ದರ್ಶನ್ ಬೆಂಗಳೂರಿನಿಂದ ಮೈಸೂರಿಗೆ ಹೋದಂತಹ ಸಂದರ್ಭದಲ್ಲಿ ಊಟ ಉಪಚಾರ ಉಳ್ಕೊಳಕ್ಕಾಗಿರ್ಬೋದು, ಮೋಜು ಮಸ್ತಿ ಪಾರ್ಟಿ ಇವೆಲ್ಲವನ್ನು ಕೂಡ ಮುಂದೆ ನಿಂತ್ಕೊಂಡು ನೋಡ್ಕೊಳ್ತಾ ಇದ್ದ ಆಸಾಮಿಯೇ ಈ ನಾಗರಾಜ್. ಈತ ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ. ಈತನ ಪಾತ್ರ ಏನು ಅನ್ನುವಂಥದ್ದನ್ನ ಕೂಡ ನೋಡ್ತಾ ಹೋಗೋಣ. ಈತನಿಗೋಸ್ಕರ ಒಂದು ಬಾರ್ ಕೂಡ ಮಾಡ್ಕೊಟ್ಟಿದ್ರಂತೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ನೀಡ್ತಾರೆ. ಕೆಪಿ ನಾಗರಾಜ್, ಮೈಸೂರಿನ ಪಾತ್ರ ಈ ವಿಚಾರದಲ್ಲಿ ಕೇವಲ ದರ್ಶನ್ ಅಲ್ಲಿಂದ ಅರೆಸ್ಟ್ ಮಾಡ್ಕೊಂಡು ಕರ್ಕೊ ಬಂದಿದ್ದು ಮಾತ್ರ ಅಲ್ಲ, ನಾಗರಾಜು ಅನ್ನುವ ವ್ಯಕ್ತಿಯ ಹೆಸರು ಕೂಡ ಸೌಂಡ್ ಮಾಡ್ತಾ ಇದೆ. ಮೂಲತಃ ಯಾವ ಕಡೆಯವನು ಅಂದ್ರೆ ಮೈಸೂರಿನಲ್ಲಿ ಯಾವ ಭಾಗದವರು, ಏನ್ ಮಾಡ್ಕೊಂಡಿದ್ರು, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಬಹುತೇಕ ದರ್ಶನ್ ಅವರ ಮೈಸೂರಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಮೈಸೂರಿನ ಅವರ ಜಮೀನುಗಳಿರ್ಬೋದು ಅಥವಾ ಬೇರೆ ಆಸ್ತಿಗಳಿರ್ಬೋದು, ಒಟ್ಟಾರೆ ಎಲ್ಲದ ನಿರ್ವಹಣೆಯನ್ನ ಮಾಡ್ತಾ ಇದ್ದಂಥದ್ದೇ ನಾಗರಾಜ್ ಅಲಿಯಾಸ್ ನಾಗು. ಯಾಕಂದ್ರೆ ಈ ಭಾಗದಲ್ಲಿ ದರ್ಶನ್ ಅವರ ಆತ್ಮೀಯ ವಲಯದಲ್ಲಿ ನಾಗು ಇದ್ದಂಥದ್ದು. ಈ ದರ್ಶನ ವಲಯದಲ್ಲಿ ನಾಗು ಅಂತಾನೆ ನಾಗರಾಜ್ ಚಿರಪರಿಚಿತ. ಹೀಗಾಗಿ ಕಳೆದ 10-15 ವರ್ಷಗಳಿಂದಲೂ ಕೂಡ ಬಹಳ ನಿಕಟವಾದಂತಹ ಸಂಪರ್ಕದಲ್ಲಿ ದರ್ಶನ್ ಜೊತೆಯಲ್ಲಿ ನಾಗು ಇದ್ದಂತಹದ್ದು. ಮೈಸೂರಿನಲ್ಲಿ ಕಾರ್ಪೊರೇಟ್ ಆಗ್ಬೇಕನ್ನುವಂತ ಆಸೆಯನ್ನು ಕೂಡ ಇಟ್ಕೊಂಡಿದ್ದು. ಈಗಾಗಲೇ ಕಳೆದ ಒಂದೂವರೆ ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಕಾಂಗ್ರೆಸ್ ಅಲ್ಲಿ ಗುರುತಿಸ್ಕೊಳ್ತಾ ಅನೇಕ ಕಡೆ ಬ್ಯಾನರ್ಗಳನ್ನ ಬಂಟಿಗಳನ್ನ ಹಾಕೊಂಡು ತಾನು 21ನೇ ವಾರ್ಡ್ನ ಸ್ಪರ್ಧಿ ಅನ್ನುವಂತ ರೀತಿಯಲ್ಲಿ ಬಿಂಬಿಸಿಕೊಳ್ಳುವಂತ ಪ್ರಯತ್ನಗಳನ್ನು ಕೂಡ ನಾಗು ಮಾಡ್ತಾ ಇದ್ದ. ಪ್ರಮುಖವಾಗಿ ದರ್ಶನ್ ಬೆಂಬಲ ತನಗೆ ಇದೆ, ಹೀಗಾಗಿ ನನಗೆ ಸಹಜವಾಗಿಯೇ ಟಿಕೆಟ್ ಕೂಡ ಸಿಗುತ್ತೆ. ಯಾಕಂದ್ರೆ ಕಾಂಗ್ರೆಸ್ನ ವಲಯದಲ್ಲಿ ದರ್ಶನ್ಗೆ ಸಂಬಂಧಪಟ್ಟಂತ ಅನೇಕ ಹಿರಿಯರು ಅವರ ಸಂಪರ್ಕದಲ್ಲಿರುವಂತ ಹಿನ್ನೆಲೆಯಲ್ಲಿ ತನಗೆ ಟಿಕೆಟ್ ಸಿಗ್ಬೋದು ಅನ್ನುವಂತ ಅಂದಾಜು ನಾಗರಾಜ್ಗೆ ಇತ್ತು. ಆದ್ರೆ ಈಗ ಈ ಕೊಲೆ ಪ್ರಕರಣದಲ್ಲಿ ಆರೋಪಿಯ ಸ್ಥಾನದಲ್ಲಿ ನಾಗು ಆಗಿ ಈಗ ದರ್ಶನ್ ಅವರ ಜೊತೆಯಲ್ಲೇ ಇದ್ದಾನೆ. ಪ್ರಮುಖವಾಗಿ ನಾಗರಾಜ್ಗೆ ಕೊಲೆಯಾದಂತಹ ವ್ಯಕ್ತಿಯನ್ನ ಚಿತ್ರದುರ್ಗದಿಂದ ಕರೆಸಿಕೊಳ್ಳುವಂತಹ ವಿಚಾರದಲ್ಲಿ ನಾಗರಾಜುವಿನ ಪಾತ್ರವೇನೆ ಬಹಳ ದೊಡ್ಡದಿದೆ ಅನ್ನುವಂತಹ ಮಾಹಿತಿಗಳು ಈಗ ಲಭ್ಯವಾಗ್ತಾ ಇದ್ದಾವೆ. ವಿದ್ಯಾ, ಇತ್ತಿನ ಹಿನ್ನೆಲೆ ಏನು ಕೆಪಿ ನಾಗರಾಜ್? ಅಂದ್ರೆ ಏನಾದ್ರು ಬೇರೆ ಕೇಸ್ಗಳಲ್ಲಿ ಮುಂಚೆ ಏನಾದ್ರು ಫಿಟ್ ಆಗಿದ್ದು ಹೌದಾ? ಅಂದ್ರೆ ಮೈಸೂರಿಗೆ ಬಂದಾಗ ದರ್ಶನ್ ಅವರ ರೈಟ್ ಹ್ಯಾಂಡ್ ಅಂತ ಹೇಳ್ಬೋದಾಯ್ತು ನನ್ನ? ಬಹುತೇಕ ಮೈಸೂರಿಗೆ ಬಂದಂತ ಸಂದರ್ಭದಲ್ಲ, ಬೆಂಗಳೂರಿನಲ್ಲಿ ನೀವು ಅನೇಕ ವಿಡಿಯೋಗಳಲ್ಲಿ ದರ್ಶನ್ ಅವರ ಪ್ರಮುಖವಾದಂತಹ ವಿಡಿಯೋಗಳಲ್ಲಿ ಗಮನಿಸ್ತಾ ಇರಬಹುದು. ಪ್ರತಿ ಮೈಸೂರು ಬೆಂಗಳೂರು ಬಹುತೇಕ ಕಡೆಗಳಲ್ಲಿ ನಾಗು ಅಲಿಯಾಸ್ ನಾಗರಾಜ್ ಇದ್ದೇ ಇರ್ತಾನೆ. ಯಾಕಂದ್ರೆ ಎಲ್ಲಾ ರೀತಿಯಾದಂತಹ ವ್ಯವಹಾರಗಳು ವಿದ್ಯಾ ನಾನು ಹೇಳ್ತಾ ಇರುವಂತದ್ದು ದರ್ಶನ್ ಅವರಿಗೆ ಸಂಬಂಧಪಟ್ಟಂತ ಎಲ್ಲಾ ರೀತಿಯಾದಂತಹ ವ್ಯವಹಾರಗಳಿಗೆ ಒಂದು ರೀತಿಯಾಗಿ ಒಂದು ಸಾಕ್ಷಿಯ ರೂಪದಲ್ಲಿ ನಾಗರಾಜ್ ಇರುವಂತಹದ್ದು. ಪ್ರಮುಖವಾಗಿ ದರ್ಶನ್ ಅವರ ಆಸ್ತಿ ತೋಟವನ್ನ ನೋಡ್ಕೊಳ್ಳುವಂತದ್ದು, ಅವರಿಗೆ ಸಂಬಂಧಪಟ್ಟಂತ ಹಣಕಾಸಿನ ವಹಿವಾಟುಗಳಿರ್ಬೋದು ಅಥವಾ ಅವರಿಗೆ ಸಂಬಂಧಪಟ್ಟಂತ ಬೇರೆ ಎಲ್ಲಾ ವಿಚಾರಗಳಲ್ಲೂ ಕೂಡ ನಾಗರಾಜುವಿನ ಪಾತ್ರ ಇದ್ದಂತಹದ್ದು. ಕಳೆದ 12 ವರ್ಷಗಳಿಂದಲಂತಲೂ ಆತ್ಮೀಯರಲ್ಲಿ ಆತ್ಮೀಯ ಅನ್ನುವಂತ ಪರಿಸ್ಥಿತಿ. ದರ್ಶನ್ ಯಾರ ಮಾತನಾದ್ರೂ ಧಿಕ್ಕರಿಸ್ತಾರೆ, ಆದ್ರೆ ನಾಗು ಮಾತನ್ನ ಧಿಕ್ಕರಿಸಲ್ಲ ಅನ್ನುವಂತ ಲೆವೆಲ್ಗೆ ಅವರ
ಸ್ನೇಹಗಳಿದ್ದಂತಹದ್ದು ಅನ್ನುವಂಥದ್ದು ಈ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರಚಲಿತ. ದರ್ಶನ್ ಅವ್ರನ್ನ ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಕರಿಬೇಕು, ಮತ್ತೊಂದಕ್ಕೆ ಏನೇ ಇದ್ರು ಕೂಡ ಪ್ರತಿಯೊಬ್ರು ಕೂಡ ನಾಗುವನ್ನ ಸಂಪರ್ಕಿಸುವ ಕೆಲಸವನ್ನ ಮಾಡ್ತಾ ಇದ್ರು. ನಾಗು ಮಾತನ್ನ ದರ್ಶನ್ ಕೇಳ್ತಾ ಇದ್ರು ಅನ್ನುವಂತಹದ್ದೇ ಅದೇ ಅನ್ನುವಂಥದ್ದು ಸ್ಪಷ್ಟವಾಗಿರುವಂತಹ ಮಾಹಿತಿ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಯಾವ ಸಂದರ್ಭದಲ್ಲಿ ಈ ವಿಚಾರವನ್ನ ದರ್ಶನ್ ನಾಗರಾಜ್ಗೆ ಹೇಳಿರುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ನಾಗರಾಜು ಆ ಒಂದು ಕೊಲೆ ಆಗಿರುವಂತಹ ರೇಣುಕಾ ಅವ್ರನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆಸಿಕೊಳ್ಳುವಂತ ವಿಚಾರದಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸಿದ್ದಾನೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಟೋಟಲ್ ಆಗಿ ಒಂದು ರೀತಿ PA ರೀತಿಯಲ್ಲಿ ಅಥವಾ ರೈಟ್ ಹ್ಯಾಂಡ್ ಅಂತಾರಲ್ಲ ಆ ರೀತಿಯಾಗಿ ದರ್ಶನ್ ಜೊತೆ ಕೆಲಸ ಮಾಡ್ಕೊಂಡಿದ್ದವ ಈ ನಾಗರಾಜು. ಈತ ಕೂಡ ಈ ಕೇಸ್ನಲ್ಲಿ ಫಿಟ್ ಆಗಿದ್ದಾರೆ. ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕರೆಸ್ಕೊಂಡಿದ್ದರಲ್ಲಿ ಬಹಳ ಮಹತ್ತರ ಪಾತ್ರವನ್ನ ಈತ ವಹಿಸಿದ್ದಾನೆ ಅನ್ನುವಂತಹ ಮಾಹಿತಿ ಇದೆ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ.